ವರುಣ ಉಪದೇಶಿಸ್ತಾ ಇದ್ದಾನೆ. ತಸ್ಮಾತ್ ಸರ್ವಾತ್ಮನ ಕರ್ಮ ಕರ್ತವ್ಯಂ ವೈದಿಕಂ ನೃಭಿಃ. ವೇದೋಕ್ತವಾಗಿರತಕ್ಕಂತಹ ಸದಾಚಾರಗಳು ಏನಿದ್ದಾವೆ, ಅನುಷ್ಠಾನಗಳೇನಿದ್ದಾವೆ, ಸತ್ಕರ್ಮಗಳೇನಿದ್ದಾವೆ, ಯಜ್ಞಯಾಗಗಳೇನಿದ್ದಾವೆ ಅವುಗಳನ್ನು ವಿಶೇಷವಾಗಿ ಮಾಡು. ತೇನ ಭುಕ್ತಿಂಚ ಮುಕ್ತಿಂಚ ಪ್ರಾಪ್ನುವಂತಿ ಮಾನವಾಹ. ಇದರಿಂದಾಗಿ ಕೇವಲ ಮುಕ್ತಿ ಅಲ್ಲ, ಇಹದಲ್ಲಿ ಭುಕ್ತಿ, ಪರದಲ್ಲಿ ಮುಕ್ತಿ ಎರಡೂ ದೊರೆಯುತ್ತೆ. ಆವಾಗ ಆಯಿತು ಅಂತ ಜನಕ ಮಹಾರಾಜ ತೀರ್ಮಾನ ಮಾಡಿದ. ವರುಣನಲ್ಲಿ ಮತ್ತೆ ಪುನಃ ಕೇಳ್ತಾ ಇದ್ದಾನೆ, ಕೋ ದೇಶ ಕಿಂಚ ತೀರ್ಥಂ ಸ್ಯಾತ್ ಭುಕ್ತಿ ಮುಕ್ತಿ ಪ್ರದಾಯಕಂ ತದ್ವದಸ್ವ ಶುರಶ್ರೇಷ್ಠ ಸರ್ವಜ್ಞೋಸಿ ನಮೋಸ್ತುತೆ. ಆಯಿತು, ಮಾಡೋಣಂತೆ. ಯಾವ ಭೂಮಿಯಲ್ಲಿ, ಯಾವ ತೀರ್ಥದಲ್ಲಿ, ಯಾವ ಕ್ಷೇತ್ರದಲ್ಲಿ ಅಂತಹ ವೇದೋದಿತವಾಗಿರುವ ಸತ್ಕರ್ಮ ಆಚರಣೆಯನ್ನು, ಅನುಷ್ಠಾನವನ್ನು ಮಾಡಬೇಕು. ಆವಾಗ ವರುಣದೇವ ಅಂತ ಇದ್ದಾನೆ, ಅಳಿಯನಾಗಿರತಕ್ಕಂತಹ ಈ ಜನಕನಿಗೆ ಪೃಥಿವ್ಯಾಂ ಭಾರತಂ ವರ್ಷಂ, ಒಟ್ಟು ಭೂಮಿಯಲ್ಲಿ, ಭೂಮಂಡಲದಲ್ಲಿ ಭಾರತ ವರ್ಷ ಅಂತ ಏನಿದೆ ಅಲ್ಲ, ಅದು ಇಂತಹ ಸತ್ಕರ್ಮಾಚರಣೆಗಳಿಗೆ ಶ್ರೇಷ್ಠವಾಗಿರುವಂತಹದ್ದು. ಅಲ್ಲೂ ಮತ್ತೆ ಪುನಃ ದಂಡಕಂ ಪುಣ್ಯದಂ, ಈ ದಂಡಕಾರಣ್ಯ ಅಂತ ಇವತ್ತು ನಾವು ವಾಸಿಸ್ತಾ ಇರುವಂತಹ ಪ್ರದೇಶ ಏನಿದೆ ಅಲ್ಲ, ಇದು ವೇದೋಚಿತವಾಗಿರುವ ಸತ್ಕರ್ಮಾಚರಣೆಗಳಿಗೆ ಪ್ರಶಸ್ತವಾಗಿರತಕ್ಕಂಥ ಭೂಮಿ ಆದದ್ದಾಗಿದೆ. ಅಲ್ಲೂ ಮತ್ತೆ ತೀರ್ಥಾನಾಂ ಗೌತಮಿ ಗಂಗಾ ಶ್ರೇಷ್ಠ ಮುಕ್ತಿ ಪ್ರಧಾನ ರಣಾಂ, ಅಲ್ಲೂ ಮತ್ತೆ ಈ ಗೋದಾವರಿ ನದಿ, ತತ್ರ ಯಜ್ಞೇನ ದಾನೇನ ಭೋಗಾನ್ ಭುಕ್ತಿಮವಾಪ್ಸ್ಯಸಿ. ಆ ಗೋದಾವರಿ ತೀರದಲ್ಲಿ ನೀನು ಯಜ್ಞ ಮಾಡಿದ್ದಾದರೆ ಬಯಸಿದಂತಹ ಭುಕ್ತಿ ಮುಕ್ತಿ ಅವೆರಡೂ ದೊರೆಯುತ್ತವೆ. ಅದರಂತೆ ಅಶ್ವಮೇಧಾದಿಕಂ ಕರ್ಮ ಚಕಾರ ಜನಕೋ ನೃಪಃ ಯಾಜಯಾಮಾಸ ವಿಪ್ರೇಂದ್ರೋ ಯಾಜ್ಞವಲ್ಕ್ಯ ಶತಂ ನೃಪಂ. ಜನಕ ಮಹಾರಾಜ ಯಾಜ್ಞವಲ್ಕ್ಯರ ನೇತೃತ್ವದಲ್ಲಿ ಆ ಗೋದಾವರಿ ತೀರದಲ್ಲಿ ಸತ್ಕರ್ಮಾಚರಣೆಯನ್ನು ಮಾಡಿದ. ಅದರಂತೆ ಮುಕ್ತಿಂ ಪ್ರಾಪುಃ ಮಹಾಭಾಗಾ ಗೌತಮ್ಯಾಶ್ಚ ಪ್ರಸಾದತಃ. ಗೋದಾವರಿ ತೀರದಲ್ಲಿ ಈ ಯಾಗವನ್ನು ಮಾಡಿದುದರಿಂದಾಗಿ ಆ ಜನಕ ಮಹಾರಾಜ ಮುಕ್ತಿಯನ್ನೇ ಪಡೆದ. ಹೀಗೆ ಮುಕ್ತಿಯನ್ನು ನೀಡಿರತಕ್ಕಂತಹ ಆ ತೀರ್ಥ ಜನಸ್ಥಾನ ಎಂಬುದಾಗಿ ಪ್ರಸಿದ್ಧವಾಗಿದೆ. ಎಲ್ಲಿ ಯಜನವನ್ನು ಮಾಡಿ ಉತ್ತಮವಾಗಿರುವ ಫಲವನ್ನು ಪಡೆದನೋ ಜನಕ ಮಹಾರಾಜ, ಆ ಯಜನ ಮಾಡಿದ ತೀರ್ಥ ಅದು ಜನತೀರ್ಥ ಎಂಬುದಾಗಿ, ಜನಸ್ಥಾನ ಎಂಬುದಾಗಿ ಪ್ರಸಿದ್ಧವಾಗಿದೆ. ಜನಕಾನಾಂ ಯಜ್ಞಸದಃ ಜನಸ್ಥಾನಂ ಪ್ರಕೀರ್ತಿತಂ. ಜನಕ ಮಹಾರಾಜ ಮಾಡಿರತಕ್ಕಂತಹ ಯಜನ ಭೂಮಿ ಅದು ಜನಸ್ಥಾನ ಎಂಬುದಾಗಿ ಪ್ರಸಿದ್ಧವಾಯಿತು. ಇಲ್ಲೂ ಮತ್ತೆ ಫಲ ಹೇಳ್ತಾ ಇದ್ದಾರೆ. ತತ್ರ ಸ್ನಾನೇನ ದಾನೇನ ತು ಪಿತೃಣಾಂ ತರ್ಪಣೇನ ಚ ತೀರ್ಥಸ್ಯ ಸ್ಮರಣಾದ್ವಾಪಿ ಗಮನಾತ್ ಭಕ್ತಿ ಸೇವನಾತ್ ಸರ್ವಾನ್ ಕಾಮಾನವಾಪ್ನೋತಿ ಮುಕ್ತಿಂಚ ಸಮವಾಪ್ನುಯಾತ್. ಇಂತಹ ಕ್ಷೇತ್ರದಲ್ಲಿ ಹೋಗಿ ಯಾರು ಸತ್ಕರ್ಮಾಚರಣೆಯನ್ನು ಮಾಡ್ತಾ ಇದ್ದಾನೆ, ಭುಕ್ತಿ ಮುಕ್ತಿಯನ್ನು ಅವರಿಗೆ ಎರಡನ್ನೂ ಪಡೆಯುತ್ತಾನೆ. ಮತ್ತೊಂದು ತೀರ್ಥ ಗೋದಾವರಿ ತೀರದಲ್ಲಿ ಚಕ್ರತೀರ್ಥ. ಆಸೀತ್ ಧರೋ ನಾಮ ವೈಶ್ಯ ಬಹುಧನಾನ್ವಿತ. ಹಿಂದೆ ವೈಶ್ಯನೊಬ್ಬ ಇದ್ದ, ಅವನ ಹೆಸರು ವಿಶ್ವಧರ ಎಂಬುದಾಗಿ. ಆತನ ವಾರ್ಧಕ್ಯದಲ್ಲಿ ಅವನಿಗೊಬ್ಬ ಮಗ ಹುಟ್ಟಿದ. ಗುಣವಾನ್ ರೂಪಸಂಪನ್ನ, ಆದರೆ ವಿಲಾಸೀ ಶುಭದರ್ಶನ, ಪ್ರಾಣೇಭ್ಯೋಪಿ ಪ್ರಿಯ ಪುತ್ರ, ಕಾಲೇ ಪಂಚತ್ವಮಾಗತಃ. ಪ್ರಾಣಕ್ಕಿಂತಲೂ ಪ್ರಿಯನಾಗಿರುವವನು ಆ ಮಗ ಈ ವಿಶ್ವಧರನಿಗೆ. ಅವನಿನ್ನು ಎಳವೆಯಲ್ಲಿಯೇ ಅಪ್ಪ ಮೃತನಾದ.
ವಿಶ್ವಧರ ಅನ್ನತಕ್ಕಂತಹ ವೈಶ್ಯನಿಗೆ ಭಾರಿ ಸಂಪನ್ನನಾಗಿರುವವನವನು, ಅವನ ವಾರ್ಧಕ್ಯದಲ್ಲಿ ಅವನಿಗೆ ಒಬ್ಬ ಮಗ ಹುಟ್ಟಿದ, ಒಳ್ಳೆಯ ಸದ್ಗುಣಭರಿತನಾಗಿರುವವನು, ಒಳ್ಳೆಯ ರೂಪ ಸಂಪನ್ನನಾಗಿರುವವನು, ನೋಡುವಾಗಲೇ ಎಲ್ಲರೂ ಕೂಡ ಆನಂದ ಆಗಬೇಕು, ಇಂತಹ ಮಗ ಹುಟ್ಟಿದ್ದಾನೆ. ಹಾಗಾಗಿ ಆ ವೈಶ್ಯನಿಗೆ ಮಗನ ಮೇಲೆ ಪ್ರಾಣೇಭ್ಯೋವೇ ಪ್ರಿಯ ಪುತ್ರ, ಪ್ರಾಣಕ್ಕಿಂತಲೂ ಪ್ರಿಯನಾಗಿದ್ದಾನೆ. ಆದರೆ ಏನಾಯಿತು, ಮೃತನಾಗಿರೋನು ಅಪ್ಪ ಅಲ್ಲ, ಮಗ, ಅಂತಹ ಪುತ್ರ ಯಾರಿದ್ದಾನೆ ಅವನೇ ಮೃತನಾಗಿ ಬಿಟ್ಟ. ಇದರಿಂದಾಗಿ ಆ ದಂಪತಿಗಳು ಈರುವರು ಕೂಡ ಭಾರಿ ದುಃಖಿತರಾಗಿದ್ದಾರೆ. ತಾವೂ ಮೃತರಾಗಬೇಕು. ಹಾ ಪುತ್ರ ಹಂತ ಕಾಲೇನ ಪಾಪೇನ ಸುದುರಾತ್ಮನ ಯೌವನೇ ವರ್ತಮಾನೋಪಿ ನೀತೋಸಿ ಗುಣಸಾಗರ. ಇನ್ನೂ ಯೌವನ ಪ್ರಾಪ್ತವಾಗಿಲ್ಲ, ಅಂತಹ ವಯಸ್ಸಿಗೆ ಆ ಯಮ ನಿನ್ನನ್ನು ಹಿಡ್ಕೊಂಡು ಹೋಗಿಬಿಟ್ಟ, ನಮಗಿನ್ಯಾರು ಗತಿ? ಹೀಗೆ ಬಹುವಾಗಿ ದುಃಖಿಸ್ತಾ ಇದ್ದಾರೆ ಆ ದಂಪತಿಗಳು. ಆ ಯಮನನ್ನು ಕೆಟ್ಟದಾಗಿ ಬೈತಾ ಇದ್ದಾರೆ. ಆ ದಂಪತಿಗಳ ಅಳುವನ್ನು ನೋಡಿದರೆ ಯಾರಿಗಾದರೂ ಅವರ ಮೇಲೆ ಅನುಕಂಪೆ ಹುಟ್ಟಬೇಕು. ಹೀಗೆ ಅವರು ಅಳ್ತಾ ಇರುವಾಗ, ಯಮನಿಗೆ ಬೈತಾ ಇರುವಾಗ, ಆ ದಾರಿಯಲ್ಲೇ ಬಂದಿರತಕ್ಕಂಥ ಯಮದೇವರ ಕಿವಿಗೆ ಈ ಮಾತು ಬಿತ್ತು. ಯಮದೇವರು ತಾನು ಹೀಗೆ ಇವನ ಪ್ರಾಣಹರಣ ಮಾಡಿದ್ದರಿಂದಾಗಿ ಇಂತಹ ಕೆಟ್ಟ ಮಾತುಗಳನ್ನು ಕೇಳಬೇಕಾಗಿ ಬಂತು. ಈ ದಂಪತಿಗಳಿಗೆ ಇಂತಹ ದೈನ್ಯ ಒದಗಿ ಬಂತು. ನನಗಿಂತಹ ಕೆಲಸವೇ ಬೇಡ ಅಂತ ಹೇಳಿಕೊಂಡು ಯಮದೇವರು ತಮ್ಮ ನರಕವನ್ನು ಬಿಟ್ಟು ನೇರ ಬಂದರು. ಗೋದಾವರಿಯ ಶುಭೇ ತೀರೆ ಸ್ಥಿತೋ ಧ್ಯಾಯನ್ ಜನಾರ್ದನಂ. ಈ ಗೋದಾವರಿ ತೀರದಲ್ಲಿ ಬಂದು ತಪಸ್ಸು ಮಾಡ್ತಾ ಕೂತರು. ಯಮದೇವರು ಲೋಕದಲ್ಲಿ ಪ್ರಾಣಹರಣ ಮಾಡುವಂತಹ ಕಾರ್ಯ ಏನಿದೆ ಅಲ್ಲ ಅದನ್ನು ಬಿಟ್ಟು ಬಿಟ್ರು. ಇಲ್ಲಿ ಬಂದು ತಪಸ್ಸಿಗೆ ಕುಳಿತರು. ಸ್ವಲ್ಪೇ ಕಾಲದಲ್ಲಿ ಭೂಮಿಯ ಮೇಲೆ ಎಲ್ಲಿ ನೋಡಿದರೆ ಅಲ್ಲಿ ವೃದ್ಧರೇ ವೃದ್ಧರು. ವೃದ್ಧರಿಂದ ಊರೆಲ್ಲ ತುಂಬಿ ಹೋಗಿಬಿಡ್ತು. ಸಾಯೋರಿಲ್ಲ. ಯಾಕೆ? ಅವ್ರು ಹಿಡ್ಕೊಂಡು ಹೋಗೋರಿಲ್ಲ. ನಕಶ್ಚಿನ್ಮ್ರಿಯತೆ ಜಂತು, ಯಾರೂ ಸಾಯ್ತಾ ಇಲ್ಲ. ಭೂಮಿಯ ಭಾರ ಇದರಿಂದಾಗಿ ಬಹಳವಾಗಿ ಹೆಚ್ಚಿ ಹೋಯಿತು. ತಥೋ ದೇವೀಗತ ತೂರ್ಣಂ ವಸುಧಾ ಮುನಿಸತ್ತಮ ಯಸ್ತ್ರಾಸಿ ಸುರಸಂಯುಕ್ತ ಶಕ್ರ ಪರಪುರಂಜಯ. ಭೂದೇವಿ ಈ ಭಾರವನ್ನು ಸಹಿಸೋದು ಸಾಧ್ಯವಾಗದೆ ಇಂದ್ರದೇವನ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಇಂದ್ರದೇವ ಬಂದ, ಪೃಥ್ವಿದೇವಿ ಯಾಕೆ ಬಂದಿದ್ದಿ? ಅವಳಂತ ಇದ್ದಾಳೆ, ಭಾರೇಣ ಗುರುಣ ಶಕ್ರ ಪೀಡಿತಾಹಂ ವಿನಾ ಭಯಂ ವಧಂ. ಭೂಮಿ ಮೇಲೆ ಮಂದಿ ಸಾಯ್ತಾ ಇಲ್ಲ, ಈ ಭಾರವು ನನಗೆ ತಡೆಯೋದು ಸಾಧ್ಯ ಆಗ್ತಾ ಇಲ್ಲ. ಇಂದ್ರದೇವ ಕೇಳ್ತಾ ಇದ್ದಾನೆ, ಅಲ್ಲ ಜನ ಯಾಕೆ ಸಾಯ್ತಾ ಇಲ್ಲ? ತಿಳಿದಿದ್ರೆ ಹೇಳು. ಪೃಥ್ವಿದೇವಿ ಅಂತ ಇದ್ದಾಳೆ, ಯಮದೇವರಿಗೆ ಆಜ್ಞೆ ಮಾಡು. ಯಾರು ವಯಸ್ಸಾದವರಿದ್ದಾರಲ್ಲ ಅವರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಹೇಳು. ನೀನು ಸಮಸ್ತ ದೇವತೆಗಳಿಗೂ ಅಧಿಪತಿ ಇದ್ದಿ, ಆಜ್ಞೆ ಮಾಡು. ಯಮನನ್ನು ಕರೆತಾ. ಇಂದ್ರದೇವ ತನ್ನ ಸೇವಕರಿಗೆ ಕರೆದ, ಯಮನನ್ನು ಕರ್ಕೊಂಡು ಬರುವಂತೆ ಆದೇಶ ನೀಡಿದ. ಅವರೆಲ್ಲ ಹೋದರು. ಯಮನ ಮುಂಭಾಗದಲ್ಲಿ ನಿಂತರು. ಯಮನ ಮನೆಗೆ ಹೋದರೆ ನೈವಾ ಪಶ್ಯನ್ ಯಮಂ ತತ್ರ, ಅಲ್ಲಿ ಮನೆಯಲ್ಲಿ ಯಮದೇವರಿಲ್ಲ. ಇಲ್ಲ, ಯಮನ ಮನೆಯಲ್ಲಿ ಯಮದೇವರು ಇಲ್ಲ ಅಂತಂದರು. ಯಮದೇವರಂದರು, ಯಮದೇವರ ತಂದೆ ಸೂರ್ಯದೇವ ಅವನು ಹೇಳ್ತಾ ಇದ್ದಾನೆ, ಗೋದಾವರಿ ತೀರೆ ಶಕ್ರ ಗೋದಾವರಿ ತೀರೆ ಕೃತಾಂತೋ ವರ್ತತೆ ಅಧುನಾ. ಸೂರ್ಯ ಜಗತ್ಸಾಕ್ಷಿ, ಲೋಕವನ್ನೆಲ್ಲವನ್ನು ಕೂಡ ಸದಾಕಾಲ ನೋಡ್ತಾ ಇರುವವನು. ಸೂರ್ಯದೇವ ಇಂದ್ರದೇವನಲ್ಲಿ ಅಂದ, ಗೋದಾವರಿ ತೀರದಲ್ಲಿ ಯಮದೇವರು ತಪಸ್ಸು ಮಾಡ್ತಾ ಇದ್ದಾರೆ.
ಇಂದ್ರದೇವನಿಗೆ ಬಹಳ ಕಷ್ಟ ಆಗಿ ಹೋಯಿತು. ಅಹೋ ಕಷ್ಟಂ ಮಹಾಕಷ್ಟಂ ನಷ್ಟಾಮೇ ಸುರನಾಥದ. ಇಂದ್ರದೇವನಿಗೆ ಇದೇ ಚಿಂತೆ. ಯಮದೇವರಲ್ಲಿ ಹೋಗಿ ಗೋದಾವರಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಯಶಃ ಇಂದ್ರ ಪದವಿಯನ್ನು ಬಯಸಿ ಈ ಕಾರ್ಯ ಮಾಡ್ತಾ ಇದ್ದಾನೆ, ನನ್ನ ಪದವಿಗೆ ಸಂಚಕಾರ ತರ್ತಾನೆ, ಹಾಗಾಗಿ ಅವನ ತಪಸ್ಸನ್ನು ಕೆಡಿಸಬೇಕು ಅಂತ ತೀರ್ಮಾನ ಮಾಡಿದ. ಘಾತಯಾಮೋ ವಯಂ ಶತ್ರುಂ ತಪಸ ಸ್ವರ್ಗಕಾಮುಕಂ. ಇಂದ್ರದೇವ ಅಂದುಕೊಂಡ, ಈ ಯಮದೇವ ನನ್ನ ಸ್ಥಾನವನ್ನು ಅಪಹಾರ ಮಾಡಿಕೊಳ್ಳಿಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಅವನನ್ನು ಹೊಡೆಯೋಣ ಬಡಿಯೋಣ ಅಂತ ಹೇಳಿಕೊಂಡು ಇಂದ್ರದೇವ ಸಂಕಲ್ಪ ಮಾಡಿದ. ಭಗವಂತ ಯಮದೇವರನ್ನು ಆ ಕಾರ್ಯದಲ್ಲಿ ನಿಯೋಜನೆ ಮಾಡಿದವನು ಭಗವಂತ. ಇವತ್ತು ಯಾವುದೇ ಕಾರಣಕ್ಕೆ ಯಮದೇವರಿಗೆ ಇಂತಹ ನಿರ್ವೇದ ಬಂದಿದೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ, ಇಂದ್ರನ ಸ್ಥಾನದ ಅಪಹಾರಕ್ಕೋಸ್ಕರ ಅಲ್ಲ. ಅಂತಹದರಲ್ಲಿ ಇಂದ್ರದೇವ ಇವನಿಗೆ ಹೊಡೆಯೋಣ ಬಡಿಯೋಣ ಅಂತ ಬರ್ತಾ ಇದ್ದಾನೆ, ಆ ಯಮನ ರಕ್ಷಣೆಗೆ ಇರಲಿ ಅಂತ ಹೇಳಿಕೊಂಡು ಸುದರ್ಶನ ಚಕ್ರವನ್ನಲ್ಲಿ ಕಳುಹಿಸಿದ್ದಾನೆ. ಇದು ಇಂದ್ರಹೃದಯಂ ಜ್ಞಾತ್ವಾ ಹರಿಣ ಲೋಕಧಾರಿಣ ಪ್ರೇಷಿತಂ ಚಕ್ರಿಣ ಚಕ್ರಂ ರಕ್ಷಣಾಯ ಯಮಸ್ಯ ಹಿ. ಯಮನ ರಕ್ಷಣೆಗಿರಲಿ ಅಂತ ಹೇಳಿಕೊಂಡು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿದ್ದಾನೆ. ಹಾಗೆ ಯಮದೇವರ ರಕ್ಷಣೆಗೋಸ್ಕರ ಭಗವಂತ ಕಳುಹಿಸಿದಂತಹ ಚಕ್ರ ಎಲ್ಲಿ ಬಂದು ನಿಂತಿತೋ ಗೋದಾವರಿಯ ತೀರದಲ್ಲಿ, ಆ ಜಾಗ ಅದು ಚಕ್ರತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ.